ನಾವು ಇವತ್ತಿನ ವಿಡಿಯೋದೊಳಗೆ ಕಲಿಯೋಣ ಫೋಟೋಶಾಪ್ ಒಳಗಡೆ ಫೋಟೋಸ್ ಗಳನ್ನ ಯಾವ ತರ ಕ್ಲೀನ್ ಮಾಡಬಹುದು. ಫೋಟೋಸ್ ಗಳನ್ನ ಕ್ಲೀನ್ ಅಪ್ಪ ಅಂದ್ರೆ ಏನೇನೋ ತಿಳ್ಕೊಬೇಡ್ರಿ. ಏನ್ ಕ್ಲೀನ್ ಮಾಡಬಹುದು, ಮುಖದ ಮೇಲೆ ಇರ್ತಕ್ಕಂಥ ಮೊಡವೆಗಳನ್ನ ನಾವು ಯಾವ ತರ ರಿಮೂವ್ ಮಾಡಬಹುದು. ಮುಖದ ಮೇಲೆ ಮಡಿವೆ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಯಾವುದೋ ಒಂದು ಸ್ಪಾಟ್ ಆಗಿರ್ಬೋದು, ಅಥವಾ ಗಾಯಗಳಾಗಿರ್ಬೋದು. ಆ ತರ ಗಾಯಗಳಿದ್ದಾಗ ನಮ್ಗೆ ಫೋಟೋ ಯಾವ ತರ ಬೇಕಾಗಿರುತ್ತೆ, ಸ್ವಲ್ಪ ಕ್ಲೀನ್ ಆಗಿ ಬೇಕಾಗಿರುತ್ತೆ. ಯಾವುದಕ್ಕೂ ಒಂದು ರಿಕ್ವೈರ್ಮೆಂಟ್ ಆಗಿರುತ್ತೆ, ಫೋಟೋಸ್ ಗಳನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ರಿ ಅಂತೇಳಿ ನಾವು ಸ್ಟುಡಿಯೋಗೆ ಹೋಗಿರ್ತೀವಿ ಅಥವಾ ಬೇರೆ ಕಡೆ ಹೋಗ್ಬಿಟ್ಟು ಎಡಿಟ್ ಮಾಡಿಸ್ಕೊಂಡು ತಗೊಂಡ್ ಬಂದಿರ್ತೀವಿ. ಅವಾಗ ಅವ್ರೇನ್ ಮಾಡ್ತಾರೆ, ಫೋಟೋಶಾಪ್ ಒಳಗಡೆ ಪಟಕ್ನೆ ಹಾಕಿ ಪೂರ್ತಿ ಕ್ಲೀನ್ ಮಾಡಿ ನಿಮ್ಗೆ ಕೊಟ್ಬಿಡ್ತಾರ. ಓ ನಾನು ನೋಡ ಎಷ್ಟು ಚಂದ ಆಗ್ಬಿಟ್ಟೆ ಇವತ್ತು, ಭಾರಿ ಸ್ವಲ್ಪ ಬೆಳಗ್ನು ಮಾಡಿಬಿಡ್ತಾರೆ. ಫೋಟೋ ಒಳಗೆ ಸ್ವಲ್ಪ ಕಲರ್ ಗಿಲ್ಲರ್ ಕೊಟ್ಟು ಚಂದ ಮಾಡಿ ಕಳಿಸ್ಬಿಡ್ತಾರೆ. ಆ ತರ ಕಲರ್ ಹೆಂಗ್ ಕೊಡ್ತಾರ, ಯಾವ ತರ ಎಡಿಟ್ ಮಾಡ್ತಾರ, ಪಿಂಪಲ್ಸ್ ಗಳನ್ನ ಸ್ಪಾಟ್ಸ್ ಗಳನ್ನ ನಾವು ಯಾವ ತರ ಮುಖದ ಮೇಲೆ ಇರ್ತಕ್ಕಂಥ ಮೊಡವೆಗಳನ್ನ ರಿಮೂವ್ ಮಾಡಬಹುದು, ತೆಗಿಬಹುದು ಅನ್ನೋದನ್ನ ಇವತ್ತ ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರ ನೋಡಾತೀರಿ ತಮ್ಗಳೇ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಮೊದಲ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ ಇಲ್ಲಿ ಕೆಂಪಂದ, ಅದಕ್ಕೆ ಒತ್ತಿದ್ರೆ ಬಾಜು ಒಂದು ಗಂಟೆ ಬರ್ತದ, ಅದಕ್ಕೂ ಒತ್ಕೊಂಡ್ ಬಿಡ್ಬೇಕು. ಅದಕ್ಕೆ ಒತ್ತಿದ್ರೆ ನಾ ಮಾಡುವಂತ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನಿಮ್ಮ ಸ್ಕ್ರೀನ್ ಮೇಲೆ. ನೀವು ಪಟಕ್ನೆ ಫೋನ್ ಚಾಲೂ ಮಾಡಿದ್ರೆ ಆ ವಿಡಿಯೋ ಲಿಂಕ್ ನಿಮ್ಗೆ ಬಂದಿರ್ತದ. ಓಪನ್ ಮಾಡಿ ಸೀದಾ ನಾ ಮಾಡುವಂತ ವಿಡಿಯೋಸ್ಗಳು ನಿಮ್ಗೆ ಮುಟ್ಟಿರ್ತಾವ. ನೀವು ನೋಡಿ Adobe Photoshop 7.0 ನ ಕಲಿಬಹುದು. ಮತ್ತೆ ಗ್ರಾಫಿಕ್ ಡಿಸೈನ್ ಆಗಿ ಬೇರೆ ಶಾಪ್ ಒಳಗೂ ಕೂಡ ಕೆಲಸ ಮಾಡಬಹುದು. ಇಲ್ಲ ಸ್ವಲ್ಪ ಮನ್ಯಾಗ ರೊಕ್ಕದವಂದ್ರು ಕೂಡ ಸ್ವಲ್ಪ ನಿಮ್ ಕಡೆನೂ ಕೂಡ ದುಡ್ಡಿದೆ ಅಂದ್ರೆ ನೀವು ಕೂಡ ಓನ್ ಆಗಿ ಒಂದು ಫೋಟೋ ಸ್ಟುಡಿಯೋ ಹಾಕೊಂಡು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ತಿಳಿತು? ನೋಡೋಣ ಇವತ್ತಿನ ಈ ವಿಡಿಯೋದೊಳಗಡೆ ಮುಖದ ಮೇಲೆ ಇರ್ತಕ್ಕಂಥ ಪಾರ್ಟ್ಸ್ ಅನ್ನ ನಾವು ಯಾವ ತರ ಕ್ಲೀನ್ ಮಾಡಬಹುದು ಅನ್ನೋದಾಗಿರುತ್ತೆ. ವಿಡಿಯೋವನ್ನ ಪೂರ್ತಿ ನೋಡ್ಬೇಕು. ಇಷ್ಟ ಆಯ್ತು ಅಂದ್ರೆ ಬೇರೆಯವರಿಗೆ ಕೂಡ ಶೇರ್ ಮಾಡ್ಬೇಕು, ಹಾಗೆ ಲೈಕ್ಸ್ ಕೊಡ್ತಿರ್ಬೇಕು. ಹಾಗೆ ತಿಳಿತು ಅಂದ್ರೆ ಕಮೆಂಟ್ಸ್ ಕೂಡ ಮಾಡೋದು ಬಹಳ ಇಂಪಾರ್ಟೆಂಟ್ ಇದ್ದೇ ಇರ್ತದೆ. ನೋಡ್ಕೋತಾ ಖುಷಿ ಪಡಿ. ಓಕೆ, ಓಪನ್ ಮಾಡ್ಕೋತಾ ಇದೀನಿ. ಪೂರ್ತಿ ಪೇಜ್ ಅಂತೂ ಕಾಣಿಸ್ತಾ ಇದೆ. ಇದ್ರ ಮೇಲೆ ಫೋಟೋಶಾಪ್ ಎಲ್ಲಿದೆ ಅಂತ ನೋಡ್ಕೋಬೇಕು. ನಾನೇನ್ ಮಾಡ್ತೀನಿ ರೀ, ಸ್ಟಾರ್ಟ್ ಒಳಗೆ ಹೋಗ್ಬಿಟ್ಟು Adobe Photoshop 7.0 ಕಾಣಿಸ್ತಾ ಇದೆ. ನಿಮ್ ಕಡೆ ಇರ್ಲಿಲ್ಲ ಫೋಟೋಶಾಪ್ ಅಂದ್ರೆ ಹಾರ್ಡ್ವೇರ್ ಅಂಗಡಿ ಅಂದ್ರೆ ಕಂಪ್ಯೂಟರ್ದ ಒಂದು ಅಂಗಡಿ ಇರ್ತದೆ, ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಕಂಪ್ಯೂಟರ್ ಸೇಲ್ಸ್ ಮಾಡೋದಾಗಿರ್ಬೋದು. ಅವ್ರ ಹತ್ರ ಹೋಗಿ ನಮ್ಗೆ ಫೋಟೋಶಾಪ್ ಹಾಕೊಡ್ರಿ ಅನ್ನಾರ, ನಿಮ್ಗೆ ಎಷ್ಟು ರೊಕ್ಕ ತಗೋತೀರಿ, ಒಂದು 50 ರೂಪಾಯಿ ತಗೊಂಡು ನಮ್ಗೆ ಹಾಕೊಡ್ರಿ ಅಂದ್ರೆ ಅವರು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರ. ನೀವು ಮನೆಗೆ ಬಂದು ನೋಡಿ ಮನೆಯಲ್ಲೇ ಕೂತ್ಕೊಂಡು ಫ್ರೀ ಆಗಿ ಕಂಪ್ಯೂಟರ್ನ ಕಲಿಯುವಂತ ಪ್ರಯತ್ನ ನೀವು ಪಡ್ಬೇಕು. ತಿಳಿತು? ಓಕೆ, ನಾನು ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ. Adobe Photoshop 7.0 ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಓಪನ್ ಆಗ್ತಾ ಇದೆ, ನೋಡ್ತಾ ಇದೀರಿ. ಓಪನ್ ಆಗ್ತಿದಂಗೆನೆ ಮೇಲ್ಗಡೆ ಸ್ಕ್ರೀನ್ ಅಂತೂ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಓಕೆ, ಈ ತರ ಹಲವಾರು ವಿಡಿಯೋಸ್ಗಳು ನನ್ನ ಚಾನಲ್ ಒಳಗೆ ಅದಾವ, ನೀವು ನೋಡಿ ತಿಳ್ಕೊಬಹುದು. ನಾನೇನ್ ಮಾಡ್ತೀನಿ ಇವಾಗ, ಇಲ್ಲಿ ಫೈಲ್ ಇದಕ್ಕೆ ಮೆನು ಬಾರ್ ಅಂತ ಹೇಳ್ತಾರೆ. ಈ ಫೈಲ್ ಒಳಗೆ ಹೋಗಿ ನಾನೇನ್ ಮಾಡ್ತೀನಿ ರೀ, ನಾವು ಯಾವ ಫೋಟೋ ಎಡಿಟ್ ಮಾಡ್ಬೇಕಲ್ಲ ಆ ಫೋಟೋನ ಓಪನ್ ಅಂತ ಹೇಳ್ತೀನಿ. ಓಪನ್ ಅಂತ ಹೇಳಿದಾಗ ನನ್ನ ಡೆಸ್ಕ್ಟಾಪ್ ಮೇಲೆ ಒಂದು ಫೋಟೋ ಆಗಿರುತ್ತೆ, ಇಲ್ಲದ ಈ ಫೋಟೋಸ್ ಅನ್ನ ನಾನು ಓಪನ್ ಮಾಡ್ಕೊತಾ ಇದೀನಿ. ನೋಡಿ, ಈ ಫೋಟೋಸ್ ಅನ್ನ ಈ ತರ ಸ್ಪಾಟ್ಸ್ ಇದಾವೆ. ನೀವು ಮೇಲ್ಗಡೆ ನೋಡ್ತಾ ಇದೀರಿ, ಇಲ್ಲಿ ತಲೆ ಮೇಲೆ ಯಾವ್ದೋ ಒಂದು ಸ್ಪಾಟ್ ಆಗಿದೆ, ಇಲ್ಲೊಂದು ಏನೋ ಒಂದದ. ಓಕೆ, ಈ ತರ ಇಲ್ಲಿ ತುಟಿಬಲ್ ಏನೋ ಒಂದು ಆಗಿದೆ, ಈ ತರ ಡಿಂಪಲ್ಸ್ ಇಲ್ಲಿ ಏನೇನೋ ಆಗಿದೆ. ಓಕೆ, ಇಲ್ಲಿನೂ ಕೂಡ ಆಗಿದೆ. ನೋಡಿ, ನೀವು ನೋಡಬಹುದು ಈ ತರ ಏನೋ ಒಂದು ಸ್ಪಾಟ್ ಆಗಿರುತ್ತದೆ. ಓಕೆ, ನಿಮ್ಗೆ ಏನೋ ಅಂತಾರಲ್ಲ ನೋರ್ಲಿ ಏನೇನೋ ಆಗಿರ್ತಾವ ಮುಖದ ಮೇಲೆ ಮಚ್ಚಗಳಾಗಿರ್ತಾವ. ಆ ತರ ಸ್ಪಾಟ್ಸ್ ಗಳನ್ನ ನಾವು ಯಾವ ತರ ರಿಮೂವ್ ಮಾಡ್ಕೋಬಹುದು, ಯಾವುದೇ ರೀತಿ ಆಗಿರ್ಬೋದು. ಇದಕ್ಕೆ ರಿಮೂವ್ ಮಾಡಿ ಫಸ್ಟ್ ಕ್ಲಾಸ್ ರಿಯಲಿ ಫೋಟೋ ಯಾವ ತರ ಇರ್ತದೆ ಇವರೆಲ್ಲ ಸ್ಕ್ರೀನ್, ಅದೇ ತರ ನಾವು ಇದ್ರೊಳಗೆ ರೆಡಿ ಮಾಡೋಣ ಅಂತ ನೋಡೋಣ. ಈ ತರ ಫೋಟೋಸ್ ಅಂತ ಓಪನ್ ಮಾಡ್ಕೊಂಡು ಓಪನ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಇನ್ನೊಂದು ಪಾರ್ಟ್ ಸಿಗುತ್ತೆ. ಯಾವುದು? ಕೋಲನ್ ಸ್ಟ್ಯಾಂಪ್ ಟೂಲ್ ಅಂತ ಸಿಗುತ್ತೆ. ಒಂದು ಯಾವುದು ಕೋಲನ್ ಸ್ಟ್ಯಾಂಪ್ ಟೂಲ್, ಅಥವಾ ಇನ್ನೊಂದು ಸಿಗುತ್ತೆ ನಿಮ್ಗೆ ಇಲ್ಲಿ ಪ್ಯಾಚ್ ಟೂಲ್ ಅಂತೇಳಿ. ಪ್ಯಾಚ್ ಟೂಲ್ ತಗೋಬಹುದು ಅಥವಾ ಹೀಲಿಂಗ್ ಬ್ರಷ್ ಟೂಲ್ ತಗೋಬಹುದು. ನಾನೇನ್ ಮಾಡ್ತೀನಿ, ಫಸ್ಟ್ ಹೀಲಿಂಗ್ ಬ್ರಷ್ ಟೂಲ್ ಅನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದು. ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ನೋಡ್ರಿ, ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದೆ, ಕ್ಲಿಕ್ Alt to define shores point to be used to ಅಂತ ಹೇಳ್ತದೆ. ಅದು ಅಂದ್ರೆ Alt ಹಿಡಿದು ನೀವು ಏನ್ ಮಾಡ್ಬೇಕು, ಕೀಬೋರ್ಡ್ ಒಳಗೆ Alt ಫ್ರೆಶ್ ಮಾಡ್ಕೊಂಡು, ಅಂದ್ರೆ ಈ ಪೂರ್ತಿ ಏನ್ ಸ್ಕಿನ್ ಇದೆಯಲ್ಲ, ಈ ಸ್ಕಿನ್ ಒಳಗೆ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಓಕೆ, ಈ ಸ್ಕಿನ್ ಒಳಗೆ ಸ್ವಲ್ಪ ಚಲೋ ಸ್ಕಿನ್ ಎಲ್ಲದ ಇಲ್ಲದ, ಹೌದಿಲ್ಲ? ಈ ಚಲೋ ಸ್ಕಿನ್ ಮೇಲೆ ಬಂದು Alt ಹಿಡಿದು ಜಸ್ಟ್ ಇಲ್ಲೊಂದು ಪಾಯಿಂಟಿಂಗ್ ಟಕ್ ಅಂತ ಕ್ಲಿಕ್ ಮಾಡಿದ್ವಿ. ಆಮೇಲೆ ಏನ್ ಮಾಡೋದು, ನಾವು ಇದ್ರ ಮೇಲೆ ಬಂದು ಈ ತರ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡ್ಕೋಬಹುದು, ಹೋಗ್ಬಿಡತ್ತೆ. ಆಯ್ತಾ? ಭಾರಿ ಈಸಿ ಅದ, ಬಹಳ ಚಂದ ಅದ. ಅವ್ರು ಫೋಟೋ ಅಂಗಡಿ ಒಳಗೆ ದೊಡ್ಡ ದೊಡ್ಡ ಏನೋ ಒಂದು ಮಷಿನ್ ಹಚ್ಚಿ ಕೆಲಸ ಮಾಡೋದಿಲ್ಲ, ಜಸ್ಟ್ ಇದೇ ತರ ಕೆಲಸ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೆಳಗೆ ಇಲ್ಲೊಂದದ, ಇದು ಈ ಸ್ಪಾಟ್ ಹೋಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, Alt ಹಿಡಿದು ಅದ್ರ ಕೆಳಗಡೆ ಸ್ವಲ್ಪ ಇಲ್ಲಿ ಚಲೋ ಜಾಗ ಅದ, ಅಲ್ಲಿ Alt ಹಿಡಿದು ಪಟಕನೆ ಇಲ್ಲಿ ಈ ತರ ಸಿಂಬಲ್ ಬಂದಾಗ ಟಕ್ಕತ್ ಕ್ಲಿಕ್ ಮಾಡೋದು. ಮತ್ತೆ ನೀವು ಈ ತರ ಇದನ್ನ ಕ್ಲೀನ್ ಮಾಡ್ಕೋಬಹುದು. ನೋಡಿ, ಹೋಗ್ಬಿಡ್ತು. ರಿಯಲಿ ಕಲರ್ ಯಾವ ತರ ಇತ್ತು ಅದೇ ತರ ಮ್ಯಾಚ್ ಆಗ್ತಾ ಇದೆ, ಆಗ್ತಿದ್ದಾನೆ. ನೆಕ್ಸ್ಟ್ ಇಲ್ಲೊಂದದ, ಇದನ್ನು ಕೂಡ ಸ್ಪಾಟ್ ಸೇಮ್ ಆಗಿ ತೆಗಿಯೋದು. ಇದನ್ನು ಕೂಡ Alt ಹಿಡಿಯೋದು, ಸ್ವಲ್ಪ ಇದೇ ಜಾಗನ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡು ಈ ತರ ಸಮಾಧಾನದಿಂದ ತೆಗಿಬೇಕು. ಓಕೆ, ಮ್ಯಾಚ್ ಆಗೋ ರೀತಿಯಾಗೇನೆ ನಾವು ಏನ್ ಮಾಡ್ಬೇಕಾಗ್ತದೆ, ತೆಗಿತಾ ಹೋಗ್ಬೇಕು. ಅದಕ್ಕೆ ಹೋಗ್ತದೆ, ಯಾವುದು ಉಳಿಯೋದಿಲ್ಲ. ಎಲ್ಲಾ ಸ್ಪಾಟ್ಸ್ ಅನ್ನು ಕೂಡ ನಾವು ಏನ್ ಮಾಡ್ಬೋದು, ಮುಖದ ಮೇಲೆ ಇರ್ತಕ್ಕಂಥ ಸ್ಪಾಟ್ಸ್ ಗಳನ್ನ ಪೂರ್ತಿ ರಿಮೂವ್ ಮಾಡ್ಕೋಬಹುದು. ಇದೇ ತರ ಒರಿಜಿನಲ್ ಕಲರ್ ಇಲ್ಲಿನೂ ಕೂಡ ಬೀಳ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಅಲ್ಲಿದೆ ಕಲರ್ ತಗೊಂಡು ನಾವ್ ಏನ್ ಮಾಡೋದ, ಈ ತರ ಅಪ್ಲೈ ಮಾಡ್ತಾ ಹೋಗ್ಬೇಕು. ಅದ್ರ ಮೇಲೆ ಆರಾಮ್ ಸರಿ ಈಸಿಯಾಗಿ ಹೋಗ್ತಾ ಇರತ್ತೆ. ನೀವು ನೋಡ್ಬೋದು, ಹೋಗ್ತಾ ಇದೆಯಾ?
ಓಕೆ, ಈ ತರ ನಾವು ಏನ್ ಮಾಡ್ತೀವಿ, ಕಲರ್ಸ್ ಅನ್ನ ಕಂಟ್ರೋಲ್ ಜಡ್ ಎಲ್ಲಿ ಸರಿ ಆಗೋದಿಲ್ಲ ಅಲ್ಲಿ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ಜಡ್ ಅನ್ನ ಫ್ರೆಶ್ ಮಾಡ್ಕೋಬೇಕು. ಓಕೆ, ಪೂರ್ತಿ ಕ್ಲೀನ್ ಆಯ್ತು. ಇನ್ನೂ ಸ್ವಲ್ಪ ಕ್ಲೀನ್ ಆಗ್ಬೇಕಾಗಿತ್ತು ಅಂದ್ರೆ ಆ ಕಡೆ ಈ ಕಡೆ ಸ್ಕಿನ್ ಬಂದ್ಬಿಡ್ತದೆ, ಈ ಕಡೆ ಬೇಡ, ಈ ಕಡೆದೆ ನಾವ್ ಏನ್ ಮಾಡ್ಬೇಕಾಗ್ತದೆ, ಅಲ್ಟ್ ಹಿಡಿದು ಈ ತರ ಸ್ವಲ್ಪ ಕ್ಲೀನ್ ಮಾಡ್ತಾ ಹೋಗೋದು. ಓಕೆ, ಕ್ಲೀನ್ ಆಯ್ತು. ಸೇಮ್ ಟು ಸೇಮ್ ಕಲರ್ ಚೇಂಜ್ ಆಗಿದೆ, ಮೇಲ್ಗಡೆ ಕೂಡ ಹೋಗ್ಬಿಡ್ತು. ನೆಕ್ಸ್ಟ್ ಇಲ್ಲೊಂದು ಸ್ಪಾಟ್ ಅದ. ಓಕೆ, ಇಲ್ಲಿ ಏನಾಗಿರುತ್ತೆ, ಮಚ್ಚೆ ಕೂಡ ಆಗಿರ್ತಾವೆ ಕೆಲವೊಬ್ರಿಗೆ, ಈ ತರ ಮಚ್ಚೆ ಆಗಿರ್ಬೋದು, ಏನೋ ಒಂದು ಸ್ಪಾಟ್ ಆಗಿರುತ್ತೆ, ಏನೋ ಒಂದು ಆಗಿರ್ತದೆ ಮುಖದ ಮೇಲೆ, ಅದನ್ನು ಕೂಡ ನಾವು ರಿಮೂವ್ ಮಾಡಬಹುದು. ಇನ್ನೊಂದು ನಿಮ್ಗೆ ಟೂಲ್ ಹೇಳ್ಕೊಡ್ತೀನಿ, ಯಾವುದು ಹೀಲಿಂಗ್ ಬ್ರಷ್. ಇದನ್ನು ಕೂಡ ಸೇಮ್ ಯೂಸ್ ಆಗ್ತದೆ, ಅಲ್ಟ್ ಹಿಡಿದು ನಾವು ಯೂಸ್ ಮಾಡ್ಕೋಬಹುದು. ಬಟ್ ಇದು ಇನ್ನೊಂದು ಟೂಲ್ಸ್, ಪ್ಯಾಚ್ ಟೂಲ್ ಅಂತ ಇರ್ತದಲ್ಲ, ಇದು ಏನ್ ಮಾಡ್ತದಪ್ಪ ಅಂದ್ರೆ, ಇದೇನದಲ್ಲ ಕೆಟ್ಟ ಜಾಗವನ್ನ ನೀವು ಈ ತರ ಪೂರ್ತಿಯಾಗಿ ಸೆಲೆಕ್ಷನ್ ಅಂದ್ರೆ ಆ ಸ್ಪಾಟ್ ಅನ್ನ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ಈ ತರ ಕೆಳಗಡೆ ಇಟ್ಬಿಡೋದು. ನೋಡಿ, ಒಂದೇ ಸೆಕೆಂಡಿಗೆ ಮಾಯ ಆಗ್ಬಿಡ್ತು, ಜಾಜು ಮಾಡಿಬಿಡತ್ತೀನಿ, ಹೌದಿಲ್ಲ ರೀ. ನೆಕ್ಸ್ಟ್ ಇದನ್ನ ಇನ್ನೂ ಸ್ವಲ್ಪ ಈ ತರ ತಗೊಂಡು ಈ ತರ ಬೇರೆ ಬೇರೆ ಕಡೆ ಇಟ್ಕೊಂಡ್ರೆ ನಾವೇನಾಗ್ತದೆ, ಸ್ವಲ್ಪ ಸ್ಪಾಟ್ ಚೇಂಜ್ ಕೂಡ ಆಗ್ತದೆ. ಅದರಲ್ಲಿಂತಾನು ಕೂಡ ಮಾಡ್ಬೋದು, ಅಥವಾ ಈ ಟೂಲ್ಸ್ ಇಂತಾನು ಕೂಡ ನೀವು ಮಾಡಿ ಕಲಿಬಹುದು. ಕಂಟ್ರೋಲ್ ಇ ಹೋಗ್ಬೇಕಾಗಿದ್ದು ಕಂಟ್ರೋಲ್ ಡಿ ಫ್ರೆಶ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿನೂ ಕೂಡ ಅದ, ಇದೇ ಪ್ಯಾಚ್ ಟೂಲ್ ತಗೊಂಡು ಈ ತರ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಅಲ್ಲೇ ಬಾಜು ಸ್ವಲ್ಪ ಹಿಂಗೆ ಇಟ್ಬಿಡೋದಪ್ಪ, ಹೋಗ್ಬಿಡ್ತಾ, ಚೇಂಜ್ ಆಯ್ತು ನೋಡ್ರಿ, ಚೇಂಜ್ ಆಗೇ ಬಿಡ್ತದೆ ದನ್ ಅಂತೇಳಿ. ಓಕೆ, ಈ ತರ ಚೇಂಜ್ ಆಯ್ತು. ಮತ್ತೆ ಇಲ್ಲಿ ತುಟಿ ಮೇಲೆ ಅದಲ್ಲ, ಇದಕ್ಕೆ ಹೆಂಗೆ ತೆಗಿಯೋದ, ಇದನ್ನು ಕೂಡ ಭಾಳ ಈಸಿ ಆಗ್ತದೆ. ಯಾವುದೋ ಈಸಿ, ಭಾಳ ಈಸಿ. ಹೆಂಗಿದಿ, ಇದನ್ನ ಪೂರ್ತಿ ಈ ತರ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಸೆಲೆಕ್ಷನ್ ಮಾಡಿ ಈ ಕಡೆ ತಂದಿಡ್ರಿ, ಈ ತುಟಿ ಮೇಲೆ ಬಂತು, ಕಂಟ್ರೋಲ್ ಡಿ ಹೋಯ್ತಾ, ಹೋಗಿದಿಲ್ಲಪ್ಪ, ಕಮೆಂಟ್ಸ್ ಮಾಡ್ಬೇಕು ಹೋಗಿದೆ ಇಲ್ಲ ಅಂತೇಳಿ. ನೋಡಾತಿರ್ತೀರಿ ಭಾಳ ಖುಷಿಯಿಂದ ಹೆಂಗ್ ಕ್ಲೀನ್ ಮಾಡ್ತಿರ್ತಾರ ಅಂತೇಳಿ. ಪೂರ್ತಿ ಕ್ಲೀನ್ ಆಗಿದೆಯಾ, ಪೂರ್ತಿ ಗ್ಲಾಮರ್ ಆಗಿ ಕಾಣಿಸ್ತಾ ಇದೆ ಫೋಟೋ. ಈಗ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಐ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಐಬ್ರೋ ಏನಾರು ಸ್ವಲ್ಪ ಚೇಂಜ್ ಮಾಡೋಣ, ನಮ್ಮ ಕೈಗದಪ್ಪ ಚೇಂಜ್ ಮಾಡೋದು, ಸ್ವಲ್ಪ ನೋಡೋಣ ಯಾವ ತರ ಚೇಂಜಸ್ ಆಗುತ್ತೆ. ಈ ತರ ಅಂದ್ರೂ ಪೂರ್ತಿ ಪಿಂಪಲ್ಸ್ ತೆಗೆದು ಗೊತ್ತಾಯ್ತಾ. ಯಾವುದು, ನಾನು ಹೀಲಿಂಗ್ ಬ್ರಷ್ ಟೂಲ್ ತಗೊಂಡು ಕೆಲಸ ಮಾಡಿದ್ದೀನಿ. ಇನ್ನೊಂದು ಪ್ಯಾಚ್ ಟೂಲ್ ತಗೊಂಡು ಕೆಲಸ ಮಾಡ್ಬೋದು. ಪ್ಯಾಚ್ ಟೂಲ್ ತಗೊಂಡು ಸಪೋಸ್ ಕಣ್ಣು ನಂಗೆ ತೆಗಿಬೇಕಾಗಿದೆ, ಪ್ಯಾಚ್ ಟೂಲ್ ಈ ತರ ಸೆಲೆಕ್ಷನ್ ಮಾಡೋದ ಜಸ್ಟ್ ತೋರಿಸ್ತಾ ಇದ್ದೀನಿ. ಓಕೆ, ಕಲಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ, ನೀವು ಕೂಡ ಈ ತರ ಯೂಸ್ ಮಾಡಬಾರ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಣ್ಣು ಕೂಡ ಆಫ್ ಆಗಿಬಿಡ್ತದೆ, ಈ ಕಡೆನೂ ಕೂಡ ಕಣ್ಣು ಹಾಕ್ಬೇಕು. ಅಂದ್ರೆ ಇದು ಎಡಿಟ್ ಮಾಡೋದು, ಹಾರರ್ ಈ ತರ ಬೇರೆ ಬೇರೆ ತರ ಎಡಿಟ್ ಮಾಡ್ಬೋದು, ಈ ತರನು ಕೂಡ ಎಡಿಟ್ ಮಾಡ್ಬೋದು. ಬಟ್ ಆ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕಲಿಬೇಕು. ಬಟ್ ಕಲ್ತ್ಬಿಟ್ಟು ಇದೇ ತರ ಮಾಡ್ಕೊತ ಹೋಗ್ಬಾರ್ದು. ಅಂದ್ರೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ತರ ಚೇಂಜಸ್ ಮಾಡ್ಬೋದು. ಸಪೋಸ್ ಇಲ್ಲ ಐಬ್ರೋ ಹೇರ್ಸ್ ಇರಬಾರ್ದಪ್ಪ ಅಂದ್ರೆ ಪೂರ್ತಿ ಹೇರ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಸ್ವಲ್ಪ ಈ ತರ ಮೇಲ್ಗಡೆ ತಗೊಂಡೋದ್ರೆ ಸಾಕು, ಅಲ್ಲಿ ಹೇರ್ಸೇ ಇರೋದಿಲ್ಲ, ಐಬ್ರೋ ಮಾಡೋ ಚಾನ್ಸೇ ಇರೋದಿಲ್ಲ, ಪರ್ಮನೆಂಟ್ ಆಗಿ ಈ ತರ ಉಳ್ಕೊಂಡ್ಬಿಟ್ಟಿರುತ್ತೆ. ನೋಡ್ಬೋದು ನೀವು. ಓಕೆ, ಈ ತರ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು, ಅಂದ್ರೆ ಐಬ್ರೋ ಮಾಡ್ತಿರ್ತಾರೆ ಕೆಲವೊಬ್ರು, ಈ ತರ ಎಲ್ಲ ಸಮಸ್ಯೆಗಳು ಇರ್ತಾವ, ಸ್ವಲ್ಪ ತೆಗೆದೇ ಬಿಟ್ರೆ ಕಿರಿಕಿರಿನೇ ಇರೋದಿಲ್ಲ. ಅದರ ಸಂಬಂಧ ತೆಗಿಯಕ್ಕೆ ಹೋಗ್ಬೇಡ್ರಿ ಯಾರು, ಜಸ್ಟ್ ಎಡಿಟ್ ಪರ್ಪಸ್ ಸಂಬಂಧ ನಾನು ಹೇಳ್ತಾ ಇದ್ದೀನಿ, ಬೇರೆ ತರ ವಿಚಾರ ಮಾಡಬಾರ್ದು. ಓಕೆ, ಇದನ್ನೇ ವಾಪಸ್ ಪಡಿಬೇಕಾಗಿತ್ತಪ್ಪ ಅಂದ್ರೆ ಯಾವುದು ಕಂಟ್ರೋಲ್ ಮತ್ತೆ ಅಲ್ಟ್ ಜಡ್ ಅನ್ನ ಫ್ರೆಶ್ ಮಾಡಬೇಕು. ಕಂಟ್ರೋಲ್ ಅಲ್ಟ್ ಜಡ್ ವಾಪಸ್ ಬಂದ್ಬಿಡ್ತದೆ, ಕಂಟ್ರೋಲ್ ಡಿ. ತಿಳಿತಾ? ಓಕೆ, ತಿಳಿತು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಈಗ ಐ ಕಲರ್ ಮತ್ತೆ ಅವಳಿಗೆ ಲಿಫ್ಟಿಗೆ ಸ್ವಲ್ಪ ಚೇಂಜಸ್ ಮಾಡೋಣ. ಅವಾಗ ಏನ್ ಮಾಡೋದು, ಇಲ್ಲಿಂದ ನ್ಯೂ ಲೇಯರ್ ಅನ್ನೋದು ಇರ್ತದೆ, ನ್ಯೂ ಲೇಯರ್ ತಗೋಬೇಕು. ತಗೊಂಡು ನಾನು ಬ್ರಷ್ ತಗೋತಾ ಇದ್ದೀನಿ, ಬ್ರಷ್ ತಗೊಂಡು ಇಲ್ಲಿಂದ ಸ್ವಲ್ಪ ಕಲರ್ ನೋಡೋಣ, ಯಾವುದು ಕೆಂಪ ಈ ತರ ನೋಡಿರ್ತೀರಿ ನೀವೆಲ್ಲ ಹೆಂಗಿರ್ತದೆ ಅನ್ನೋದು. ಓಕೆ, ಆ ತರ ಕೆಂಪನ್ನು ತಗೊಂಡು ನಾನು ಏನ್ ಮಾಡ್ತೀನಿ, ಫಸ್ಟ್ ಲಿಫ್ಟಿಕ್ ಅನ್ನ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಅಲ್ಟ್ ಹಿಡಿದು ಜೂಮ್ ಮಾಡ್ಕೊಳ್ಳೋಣ, ಪೂರ್ತಿ ಕ್ಲಿಯರಿಟಿ ಗೊತ್ತಾಗ್ಬೇಕು ನನ್ಗೆ. ಈ ತರ ಪೂರ್ತಿ ಅಲ್ಟ್ ಹಿಡಿದು ಜೂಮ್ ಅನ್ನ ಮಾಡ್ಕೋತೆ. ಸ್ವಲ್ಪ ಸ್ಮೂತ್ ಬ್ರಷ್ ತಗೊಳ್ಳೋಣ, ಹಾರ್ಡ್ ಬ್ರಷ್ ಬರ್ತಾ ಇದೆ ಇದರೊಳಗೆ. ಸ್ಮೂತ್ ಬ್ರಷ್ ಅಂದ್ರೆ ಹಿಂಗೆ ದಿಮ್ ಇರ್ತಾವ, ಅದಕ್ಕೆ ಸ್ಮೂತ್ ಬ್ರಷ್ ಅನ್ನತ್ತೀನಿ. ಮತ್ತೆ ಸ್ಮೂತ್ ಬ್ರಷ್ ಎಂತ ತಗೋತಾರ ಅಂತೇಳಿ ಅಂಗಡಿ ಹುಡುಕಾಡಿರ ಅಂತೀನಿ, ಕಂಪ್ಯೂಟರ್ ಒಳಗೆ ಹುಡುಕಾಡ್ಬೇಕಲ್ಲ. ಓಕೆ, ಈ ತರ ನಾವೇನ್ ಮಾಡೋಣ, ಸ್ವಲ್ಪ ಸ್ಮೂತ್ ಆಗಿ. ಇದೆಲ್ಲ ಎಡಿಟ್ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಳಗೆ. ಓಕೆ, ನಿಮ್ ಫೋಟೋ ಸ್ಟುಡಿಯೋ ಇತ್ತು ಅಂದ್ರೆ, ಅಥವಾ ನಿಮ್ದೇ ಫೋಟೋಸ್ ಅನ್ನ ಸ್ವಲ್ಪ ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೆ, ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ಈ ಫಾಲೋನ ನಾವು ಮಾಡಲೇಬೇಕಾಗ್ತದೆ. ಫೋಟೋಶಾಪ್ ಒಳಗೆ ಎಷ್ಟೇ ಕಲ್ತ್ರು ಕೂಡ ಕಡಿಮೆ ಆಗಿರುತ್ತದೆ, ಯಾಕಂದ್ರೆ ಎಡಿಟಿಂಗ್ ಸಾಫ್ಟ್ವೇರ್ ಆಗಿರೋದ್ರಿಂದ ದಿನಾಲು ನಾವು ಕಲಿತಾ ಹೋಗ್ತೀವಿ, ಬಟ್ ಯಾವತ್ತೂ ಕಡಿಮೆ ಆಗೋದಿಲ್ಲ. ದಿನಾಲು ಒಂದು ಹೊಸದನ್ನೇ ಕಲಿಬೇಕಾಗ್ತದೆ. ಈ ತರ ಪೂರ್ತಿಯಾಗಿ ತೆಗೆದ್ಬಿಡು, ಅಂದ್ರೆ ಪೇಂಟ್ ಮಾಡಿಬಿಡೋದು ಪೂರ್ತಿಯಾಗಿ. ಏನಪ್ಪ ಇವ್ರು ಹಂಗ ಹಚ್ಚಲಾಕತ್ತಾರಂತ ತಲೆ ಕೆಡಿಸ್ಕೋಬೇಡ್ರಿ, ಇದಕ್ಕೆ ಮತ್ತೆ ಚಂದ ಮಾಡ್ತೀನಿ. ಓಕೆ, ನನಗೂ ಮಾಡತ್ತೀನಿ ಅಂದ ಬೆಳಗ್ಗೆ ನನ್ನ ಕಣ್ಣಿಗೂ ಸ್ವಲ್ಪ ಚಂದ ಕಾಣಿಸ್ಬೇಕಲ್ಲ, ಹೌದಿಲ್ರಿ? ಅದಕ್ಕೋಸ್ಕರ ಈ ತರ ಪೂರ್ತಿ ರೆಡಿ ಮಾಡ್ಕೊಂಡು ಏನ್ ಮಾಡೋದೀಗ, ಏನ್ ಮಾಡ್ಬೇಕು, ಈ ತರ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಅಪ್ಲೈ ಮಾಡ್ತಿದ್ದಾಗ ಅದು ನೋಡಿ ಒಂದು ಲೇಯರ್ ತಗೊಂಡು ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ವಾಪಸ್ ಇಲ್ಲಿ ನಾರ್ಮಲ್ ಅನ್ನೋದು ಇರುತ್ತದೆ, ಇದ್ರ ಮೇಲೆ ಹಿಂಗೆ ಜಸ್ಟ್ ಬ್ಲೂ ಕಲರ್ ಬರ್ಬೇಕು. ಅದಾದ್ಮೇಲೆ ನೀವು ಕೀಬೋರ್ಡ್ ಒಳಗೆ ಏರೋ ಮಾರ್ಕ್ ಇರ್ತಾವ, ಬಾಣ ಚಿಹ್ನೆ ಅವಕ್ಕೆ ಕ್ಲಿಕ್ ಮಾಡೋದೀಗ ಚೇಂಜಸ್ ಮಾಡ್ತಾ ಹೋಗೋದು. ಬಾಣ ಚಿಹ್ನೆ ನೀವು ಯಾವ ತರ ಚೇಂಜ್ ಮಾಡ್ತೀರಿ ಆ ತರ ಲಿಪ್ಸ್ಟಿಕ್ ಕಲರ್ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ನೋಡೋಣ, ಸ್ವಲ್ಪ ಮೂಟೂಲ್ ತಗೊಂಡು ಜೂಮ್ ಮಾಡಿ ನೋಡೋಣ. ಇದ್ರೊಳಗೆ ಸ್ವಲ್ಪ ಚಂದ ಕಾಣಿಸಕತ್ತದೆ. ಇದಕ್ಕೆ ಸ್ವಲ್ಪ ಏನ್ ಮಾಡೋದು, ಒಪೆಸಿಟಿಲಿಂದ ಸ್ವಲ್ಪ ಕಡಿಮೆ ಮಾಡ್ಬೋದು. ಓಕೆ, ಇದರ ಒಪೆಸಿಟಿನೂ ಕೂಡ ಏನ್ ಮಾಡ್ಬೋದು, ನಾವು ಸ್ವಲ್ಪ ಕಡಿಮೆನೂ ಕೂಡ ಇಟ್ಕೋಬಹುದು, ಸ್ವಲ್ಪ ಜಾಸ್ತಿನೂ ಕೂಡ ನಾವು ಇಡ್ಬೋದು. ಬರ್ತಾ ಇದೆಯಾ? ಕರೆಕ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ಇನ್ನೂ ಎರೇಜರ್ ಮಾಡಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಒಳಗೆ ನಾವು ಯಾವ್ದು ಮೆನು ಬಾರ್ ಒಳಗೆ ಎರೇಜರ್ ಟೂಲ್ ಇರ್ತದೆ, ಅದಕ್ಕೆ ಸ್ವಲ್ಪ ಸೈಜ್ 7 ತಗೊಂಡು ಏನ್ ಮಾಡ್ಬೋದು, ಈ ತರ ಎರೇಜರ್ ಕೂಡ ಅಂದ್ರೆ ಹೊರಗಡೆ ಬಂದಿರೋದನ್ನ ಸ್ವಲ್ಪ ಎರೇಜರ್ ಮಾಡ್ಕೊಳ್ಳೋದಪ್ಪ, ಹೌದಿಲ್ಲ? ಸ್ವಲ್ಪ ಹೊರಗಡೆ ಎಲ್ಲೆಲ್ಲಿ ಬಂದಿರುತ್ತದೆ ಅಲ್ಲೆಲ್ಲ ಈ ತರ ಎರೇಜರ್ನ ಮಾಡ್ಕೋಬಹುದು. ಎರೇಜರ್ ಆಗಿದೆಯಾ? ಕರೆಕ್ಟ್ ಆಗಿದೆಯಾ? ಈ ಸ್ವಲ್ಪ ಅಲ್ಟ್ ಮತ್ತೆ ಅಲ್ಟ್ ಹಿಡಿದು ಜೂಮ್ ಔಟ್ ಮಾಡೋಣ.
ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಒಪಾಸಿಟಿಲಿಂದ ಸ್ವಲ್ಪ ಜಾಸ್ತಿ ಒಪಾಸಿಟಿ ಕಲರ್ ಸ್ವಲ್ಪ ಡಾರ್ಕ್ನೆಸ್ ಮತ್ತು ಒಪಾಸಿಟಿ ಕಡಿಮೆ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಎಷ್ಟಿರಲಿ. ಓಕೆ, ಭಾಳ ಲೈಟಾಗಿನೂ ಕೊಡೋದು ಬೇಡ, ಅಂದರೆ ಆ ಫೇಸಿಗೆ ಮತ್ತು ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗೋದಿಲ್ಲ, ಸ್ವಲ್ಪ ಜಾಸ್ತಿನೇ ಇರಲಿ. ಓಕೆ, ಇಷ್ಟಂದ್ರೂ ಲಿಪ್ಸ್ಟಿಕನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದೇ ಲಿಪ್ಸ್ಟಿಕ್ಕಿಗೆ ಇನ್ನೂ ಸ್ವಲ್ಪ ಕಲರ್ ಸ್ವಲ್ಪ ಬೇರೆ ಬೇರೆ ಥರನೂ ಕೂಡ ಮಾಡ್ಬೋದು. ಕಲರ್ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಹುಯಿಲ್ ಸ್ಯಾಚುರೇಷನ್ ಅಂತ ಸಿಗುತ್ತೆ. ಇದು ಎಲ್ಲದಕ್ಕೂ ಕೂಡ ಯೂಸ್ ಆಗ್ತದೆ ನಿಮಗೆ. ಓಕೆ, ಪ್ರತಿಯೊಂದು ಕೂಡ ಕಲರ್ ಚೇಂಜ್ ಮಾಡಲಿಕ್ಕೆ ಈ ಆಪ್ಷನ್ಸನ್ನು ಯೂಸ್ ಮಾಡ್ಕೋಬೇಕು. ಈ ಕಲರ್ಲಿಂದ ನಾವು ಕಲರ್ ಕೂಡ ಚೇಂಜಸ್ ಮಾಡ್ಬೋದು. ತಿಳಿತಾ ಇದೆಯಾ? ನೋಡಿ, ಈ ಥರ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಕಡಿಮೆನೂ ಕೂಡ ಆಗ್ತಾ ಇರುತ್ತೆ. ಈ ಥರ ನಾವು ಏನು ಮಾಡ್ಬೋದು, ಕಡಿಮೆ ಜಾಸ್ತಿ ಕೂಡ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಲೈಟ್ ಮತ್ತು ಇದು ಸ್ವಲ್ಪ ಡಾರ್ಕ್. ತಿಳಿತಾ? ಈ ಥರ ನಾವು ಏನು ಮಾಡಬೇಕಾಗ್ತದೆ, ಕಲರ್ ಕೂಡ ಚೇಂಜಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸನ್ನು ನೀವೇನು ಮಾಡ್ಬೋದು, ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಚೇಂಜ್ ಕೂಡ ಮಾಡ್ಬೋದು. ಓಕೆ, ಗುಲಾಬಿ ಕಲರ್, ಈ ಥರ ಬೇರೆ ಬೇರೆ ಕಲರ್ಗಳು ಇರ್ತಾವೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗ್ತದೋ ಅದೇ ಕಲರ್ನ ಅಪ್ಲೈ ಮಾಡ್ಕೊರಿ. ತಿಳಿಯಿತು? ನಾನೊಂದು ಯಾವುದೋ ಒಂದು ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇರಲಿ. ಓಕೆ, ಈ ಕಲರ್ನ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಕಲರ್ ಆಯಿತು. ಮತ್ತು ಐಸ್ ಕಲರ್ ಸ್ವಲ್ಪ ಚೇಂಜಸ್ ಆಗಬೇಕಲ್ಲ, ಅಂದರೆ ಎಡಿಟ್ ಮಾಡೋಣ. ಐಸ್ ಕಲರ್ ಯಾವ ಥರ ಚೇಂಜಸ್ ಮಾಡ್ಕೋಬೋದು. ಮತ್ತೆ ನ್ಯೂ ಲೇಯರ್ ತಗೊಳ್ಳೋದು. ನ್ಯೂ ಲೇಯರ್ ತಗೊಂಡು ಇಲ್ಲಿ ಬ್ರಷ್ ಇರುತ್ತೆ, ಬ್ರಷ್ ತಗೊಂಡು ಬಕೆಟ್ ಇದ್ರ ಮೇಲೆ ಅಂದರೆ ಕಲರ್ ಮೇಲೆ ಹೋಗಿ ಸ್ವಲ್ಪ ಈ ಥರ ನೀಲಿ ಕಲರ್ ತೊಗೊಂಡು ಏನು ಮಾಡೋಣ, ಸ್ವಲ್ಪ ಐಸ್ ಸೈಜ್ ದೊಡ್ಡ ಮಾಡೋಣ. ಬ್ರಷ್ ಸಾಕಷ್ಟು ಸ್ವಲ್ಪ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು, ಎರಡು ಕಡೆ ಎರಡು ಸಾರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾರ್ಮಲ್ ಒಳಗೆ ಹೋಗಿ ಅಲ್ಲಿನೂ ಕೂಡ ಸೇಮ್ ಚೇಂಜ್ ಮಾಡ್ಕೊಳ್ಳೋದು. ಈ ಥರ ಚೇಂಜಸ್ ಆಗ್ತಾ ಇರತ್ತೆ. ನೋಡ್ಬೋದು ನೀವು, ಆಗ್ತಾ ಇದೆಯಾ? ಈ ಥರ ಕಲರ್ಸ್ಗಳು ಚೇಂಜ್ ಆಗ್ತಾ ಇರತ್ತೆ. ಸ್ವಲ್ಪ ಎರೇಜರ್ ತೊಗೊಳ್ಳೋದು, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಕಲರ್ನ ಸ್ವಲ್ಪ ಎರೇಜರ್ ಮಾಡ್ಕೊಂಬಿಡೋದು. ಅಂದ್ರೆ ಇದ್ರ ಮೇಲೆ ಕಾಣಿಸ್ತಾ ಇದೆ ಕಲರ್, ಅದು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದು. ಒಪಾಸಿಟಿ ಏನು ಮಾಡ್ಬೋದು, ಸ್ವಲ್ಪ ಇಲ್ಲಿಂದ ಕಡಿಮೆ ಆಗತ್ತಾ? ಈಗ ಅದನ್ನೇ ಕಲರ್ ಸ್ವಲ್ಪ ಚೇಂಜ್ ಆಗಬೇಕಾಗಿತ್ತು ಅಂದರೆ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಹುಲ್ ಸ್ಯಾಚುರೇಷನ್ ಒಳಗೆ ಹೋಗಿ ಅದರದ ಕಲರ್ ಕೂಡ ನಾವು ಏನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಕಲರ್ ಇಟ್ಕೊಂಡು ಐಸ್ ಕಲರ್ ಕೂಡ ಫಸ್ಟ್ ಈ ಥರ ಇತ್ತು, ನಾನು ಈ ಥರ ಸ್ವಲ್ಪ ಇನ್ನೂ ಜಾಸ್ತಿ ಮಾಡಿದ್ದೀನಿ. ಆಗಿದೆಯಾ? ಈ ಥರ ನಾವು ಏನು ಮಾಡ್ತೀವಿ, ಫೋಟೋಸ್ಗಳನ್ನು ಕಲರ್ ಮಾಡ್ಬೋದು. ಸ್ವಲ್ಪ ಇಲ್ಲಿನೂ ಸ್ವಲ್ಪ ಪಿಂಕ್ ಕಲರ್ ಥರ ಹಾಕ್ಕೊಂಡಿರ್ತಾರೆ ಅವರು, ಹಚ್ಕೊಂಡಿರ್ತಾರೆ. ಅದೇ ಥರ ಮಾಡಬೇಕಾಗಿತ್ತು ಅಂದರೆ ಮತ್ತೆ ಬ್ರಷ್ ತೊಗೊಳ್ಳೋದು. ಬ್ರಷ್ ತೊಗೊಂಡು ಸ್ವಲ್ಪ ಪಿಂಕ್ ಕಲರ್ ತೊಗೊಳ್ಳೋಣ, ಈ ಥರ ಕಲರ್. ಓಕೆ, ಮತ್ತೆ ಬ್ರಷ್ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಸಾಕಷ್ಟು ಜಸ್ಟ್ ಒಂದು ಸಾರಿ ಕ್ಲಿಕ್, ಈ ಕಡೆ ಒಂದು ಸಾರಿ ಕ್ಲಿಕ್. ಈಗ ಮತ್ತೆ ನಾರ್ಮಲ್ ಒಳಗೆ ಹೋಗಿ ಅದಕ್ಕೆ ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಳೋದಪ್ಪ. ಈ ಥರ ವೇರಿಯೇಷನ್ ಇಟ್ಕೊಂಡು ಸಾಕಲ್ಲ. ಸ್ವಲ್ಪ ವೇರಿಯೇಷನ್ ಅಥವಾ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಮಾಡ್ಬೋದು, ಸ್ವಲ್ಪ ಸರಿಸ್ಬೋದು. ಈ ಥರ ಚೇಂಜಸ್ ಕೂಡ ಇಟ್ಕೋಬೋದು. ಒಪಾಸಿಟಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ, ಅಷ್ಟೇ ಲೈಟಾಗಿ ಕಾಣಿಸ್ತಿರ್ಬೇಕು. ಆಗಿದೆಯಾ? ಈ ಥರ ನಾವೇನು ಮಾಡ್ಬೋದು, ಕಲರ್ಸನ್ನು ಚೇಂಜಸ್ ಮಾಡ್ಬೋದು. ಮತ್ತು ಲಿಪ್ಸ್ಟಿಕ್ ಮತ್ತು ಏನೇನು ಬೇಕೋ ಎಲ್ಲನೂ ಕೂಡ ಸರಿಯಾಗಿ ಮತ್ತು ಚೆಂದಾಗಿ ಮಾಡ್ಬೋದು. ಗೊತ್ತಾಗ್ತಾ ಇದೆ, ತಿಳಿತಾ ಇದೆಯಲ್ಲ? ಇದಕ್ಕೂ ಕೂಡ ಐಬ್ರೋ ಕೂಡ ಕಲರ್ ಮಾಡ್ಬೋದು, ಮತ್ತು ಐಬ್ರೋನು ಕೂಡ ನೀಟಾಗಿ ಮಾಡ್ಬೋದು. ಮತ್ತು ಇದೇ ಥರನೂ ಕೂಡ ಸಪೋಸ್ ಇಲ್ಲಿ ಕಾಡಿಗೆ ಗಿಡಿಗೆ ಹಚ್ಚಬೇಕಾಗಿತ್ತು ಅಂದರೆ ಅದನ್ನು ಹಚ್ಬೋದು. ನಮ್ಮ ಕಡೆ ಎಲ್ಲ ಕಾಡಿಗೆ ಅಂತ ಹೇಳ್ತಾರೆ, ನೀವು ಏನು ಹೇಳ್ತೀರಿ ನನಗೆ ಗೊತ್ತಿಲ್ಲ, ಬಟ್ ನಾವೆಲ್ಲ ಕಾಡಿಗೆ ಅಂತ ಕರಿತೀವಿ. ಕಾಡಿಗೆ ಹಚ್ಬೋದು. ಇಲ್ಲಿ ಮೇಲ್ಗಡೆ ಈ ಕಡೆ ಎಲ್ಲನೂ ಕೂಡ ಸ್ವಲ್ಪ ಕಪ್ಗೆ ಚಂದ ಮಾಡ್ಬೋದು. ತಿಳಿತಾ? ಈ ವಿಡಿಯೋದೊಳಗೆ ಇದಕ್ಕೆ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗೋದು, ಏನು ಮಾಡೋದು, ಇಲ್ಲಿಂದ ಸೇವ್ ಆಸ್ ಅನ್ನೋದು ಸಿಗ್ತದೆ. PSD ಇರೋದನ್ನೇ JPG ತಗೊಂಡು ಅದರದ್ದೇ ಆದಂಥ ಒಂದು ಹೆಸರು DFG ಅಥವಾ ಯಾವುದಾದ್ರೂ ಒಂದು ನಾನೇನು ಮಾಡ್ತೀನಿ CC ಅಂತ ಒಂದು ಹೆಸರು ಕೊಟ್ಟು ಡೆಸ್ಕ್ಟಾಪ್ ಮೇಲೆ ಏನು ಮಾಡ್ತೀನಿ, ಸೇವ್ ಅಂತ ಹೇಳ್ಬಿಡ್ತೀನಿ. ಓಕೆ, ಸೇವ್ ಆಗಿದೆಯಾ? ಇದಕ್ಕೆ ಮಿನಿಮೈಸ್ ಮಾಡಿ ನೋಡೋಣ. ನಾನು ಮಾಡಿರ್ತಕ್ಕಂಥ ಫೈಲ್ ಫಸ್ಟ್ ಈ ಥರ ಇರೋ ಫೋಟೋನ ನಾನು ಯಾವ ಥರ ಮಾಡಿದ್ದೀನಿ ಇವಾಗ ಇಲ್ಲಿದೆ ನೋಡಿ, ಕಾಣಿಸ್ತದ ನೋಡಿ. ಈ ಥರ ಫೋಟೋಸನ್ನು ಎಡಿಟ್ ಮಾಡಿಬಿಟ್ಟಿದ್ದೀನಿ. ಚಂದ ಕಾಣಿಸ್ತದಲ್ಲ? ಮೊದಲು ಯಾವ ಥರ ಇತ್ತು, ಸ್ವಲ್ಪ ಇದೇ ಥರ ಇರೋ ಫೋಟೋಸನ್ನು ನಾವು ಇವಾಗ ಯಾವ ಥರ ಮಾಡಿದ್ದೀವಿ, ಈ ಥರ ಡಿಸೈನ್ ಮಾಡಿದ್ದೀವಿ. ಚಂದ ಕಾಣಿಸಕತ್ತದ, ಹೌದಿಲ್ರಿ? ಈ ರೀತಿಯಾಗಿ ವಿಡಿಯೋಸ್ಗಳು ಇಂಥವು ಭಾಳ ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ. ನಾವೆಲ್ಲ ನೀವು ನೋಡ್ಬೇಕಂದ್ರೆ ಏನು ಮಾಡ್ಬೇಕಾ, ಮೊದಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾ, ಬಾಜು ಒಂದು ಗಂಟೆ ಬರ್ತದೆ, ಅದಕ್ಕೆ ಕ್ಲಿಕ್ ಮಾಡ್ಕೊಂಡಿದ್ರೆ ನಾನು ಮಾಡುವಂಥ ಈ ಥರ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಫೋಟೋಶಾಪನ್ನು ಕಲಿಬೋದತ್ತ ಹೇಳುತ್ತಾ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.